ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತರ ನಮಸ್ಕಾರಗಳು. ವಿಶ್ವಸುನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 14/12/2025ರಿಂದ 20/12/2025ರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಮಾರ್ಗಶಿರ ಮಾಸ ಭಾಳ ವಿಶೇಷವಾಗಿರ್ತಕ್ಕಂಥ ನಮಗೆ ದೈವ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಮಾಸಾನಾಂ ಮಾರ್ಗಶೀರ್ಷಾಹ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿರ್ತಕ್ಕಂಥ ಮಾತು. ಅಂದರೆ ಅರ್ಥಾತ್ ಈ ಮಾರ್ಗಶಿರ ಮಾಸ ಈ 14ನೇ ತಾರೀಕಿಂದ ನಮಗೆ ಈ ವಾರದ ಫಲಗಳನ್ನು ನಾವು ನೋಡಬೇಕಾದ್ರೆ ಸೂರ್ಯ ಧನುರಾಶಿಯ ಪ್ರವೇಶವನ್ನು ಮಾಡ್ತಕ್ಕಂಥ ಸಮಯ. ಒಂದು ತಿಂಗಳು ಅಂದ್ರೆ ಸಂಕ್ರಾಂತಿ 16ರಿಂದ ಮುಂದಿನ ತಿಂಗಳು 16 ಸಂಕ್ರಾಂತಿವರೆಗೂ ಕೂಡ ಸೂರ್ಯ ಧನುರಾಶಿಯಲ್ಲಿರ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಮಕರ ಸಂಕ್ರಮಣವಾಗ್ತಕ್ಕಂಥದ್ದು, ಸಂಕ್ರಾಂತಿಯ ಸಡಗರವನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಯಾರು ಈ ಒಂದು ಸಂದರ್ಭಗಳಲ್ಲಿ ಆಯಾ ಮನೆ ದೇವತಾ ಕುಲದೇವತೆಗಳನ್ನು ಮಾರ್ಗಶಿರ ಮಾಸ ಧನುರ್ಮಾಸಗಳಲ್ಲಿ ದೇವರನ್ನ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾರೋ 1000 ವರ್ಷಗಳ ಫಲ ಸಿಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇರುತ್ತೆ. ನೀವು ಕೇವಲ 1 ತಿಂಗಳ ಈ ವ್ರತವನ್ನ ಯಾರು ಆಚರಣೆಯನ್ನ ಮಾಡ್ತಾರೋ ಧನುರ್ಮಾಸದಲ್ಲಿ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ. ನಮಗೆ ಪ್ರಕೃತಿ ದತ್ತವಾಗೇ ಆ ಒಂದು ಸ್ವಭಾವಗಳು, ಪ್ರಕೃತಿ ಸೊಬಗುಗಳು ಕೂಡ ಅದೇ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ. ಸ್ನೇಹಿತರೆ, ಖಂಡಿತವಾಗಿ ಯಾರು ಧನುರ್ಮಾಸಗಳಲ್ಲಿ ವಿಷ್ಣು ಆರಾಧನೆ, ಶಿವನ ಆರಾಧನೆ, ಆಯಾ ಮನದೇವತ ಕುಲದೇವತೆಗಳನ್ನು ಆರಾಧನೆಯನ್ನು ಮಾಡ್ತಾರೋ ಮ್ಯಾಕ್ಸಿಮಮ್ ಅವರಾಗೆ ಕಷ್ಟಗಳ ನಿವಾರಣೆ ಆಗ್ತಾ ಬರ್ತಲೇ ಇರ್ತದೆ. ನಾವು ಹೇಳ್ಬೋದು, ಗುರುಗಳೇ ನಾನು ಪ್ರತಿ ವರ್ಷ ಮಾಡ್ತಾ ಇದ್ದೇನೆ, ಪ್ರತಿ ವರ್ಷ ಧನುರ್ಮಾಸ ಮಾಡ್ತಾನೆ ಇದ್ದಂಗೆ ಇದ್ದೆ. ಎಲ್ಲಿವರೆಗೂ ಕೊಳೆ ಇರುತ್ತೋ ಆ ಕೊಳೆಯನ್ನು ತೊಳಿಲೇಬೇಕಾಗ್ತದೆ. ಕೊಳೆ ಹೋಗೋವರೆಗೂ ನಮಗೆ ಶುಭ್ರತೆ ಸಿಗೋದಿಲ್ಲ. ಗೊತ್ತಿರಬೇಕು ಈ ವಿಚಾರಗಳು. ಮ್ಯಾಕ್ಸಿಮಮ್ ನಾವು ಮಾಡ್ತಾ ಇದ್ದೀವಿ, ಫಲ ಸಿಗಲಿಲ್ಲ ಅಂದರೆ ಅರ್ಥ ಯೂಶಲಿ ನಮ್ಮ ಕರ್ಮದಲ್ಲಿ ಇನ್ನೂ ಜಾಸ್ತಿ ಸಮಸ್ಯೆಗಳಿದೆ ಅಂತ ಅರ್ಥ. ಕರ್ಮಾನುಸಾರವಾಗಿ ಜ್ಯೋತಿಷ್ಯವನ್ನು ನೋಡ್ತಕ್ಕಂಥದ್ದು ಇರ್ತದೆ. ಸ್ನೇಹಿತರೆ, ಈ ಒಂದು ಮಾಸ ಅರ್ಥಾತ್ ಈ ಒಂದು ವಾರಗಳಲ್ಲಿ ಯಾವ ರಾಶಿಯವರಿಗೆ ಶುಭ ಫಲಗಳಿರ್ತಕ್ಕಂಥದ್ದು ಇರುತ್ತೆ. ಯಾರಿಗೆ ಒಂದು ಸೂರ್ಯನ ಪ್ರವೇಶ ಈ ಶುಭವನ್ನು ತರ್ತಕ್ಕಂಥದ್ದಿರ್ತದೆ. ಗ್ರಹಗಳ ಸ್ಥಿತಿಗತಿಗಳು ಹೇಗಿರುತ್ತೆ, ಚಂದ್ರ ಈ ಒಂದು ವಾರದಲ್ಲಿ ಯಾವ ಒಂದು ರಾಶಿಯಿಂದ ಯಾವ ಒಂದು ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಚಂದ್ರ ಕನ್ಯಾ ರಾಶಿಯಿಂದ ಧನುರಾಶಿವರೆಗೂ ಕೂಡ ಈ ವಾರದಲ್ಲಿ ಸಂಚಾರದ ಕಾಲ ಅಂತ ನೋಡಿ. ಆ ಸಂಚಾರದಲ್ಲಿ ಬರ್ತಕ್ಕಂಥ ಹಸ್ತ, ಚಿತ್ತ ನಕ್ಷತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ ಹಾಗೆ ಮೂಲಾ ನಕ್ಷತ್ರದಲ್ಲಿ ಈ ವಾರದಲ್ಲಿ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಅಂದರೆ ಹಸ್ತ ಚಂದ್ರ ಸ್ವತಃ ತನ್ನದೇ ನಕ್ಷತ್ರ, ಚಿತ್ತ ಅಂದರೆ ಕುಜನ ನಕ್ಷತ್ರ, ತದನಂತರ ರಾಹುವಿನ ನಕ್ಷತ್ರದಲ್ಲಿ, ತದನಂತರ ಗುರು ನಕ್ಷತ್ರ, ಹಾಗೆ ಶನಿಯ ನಕ್ಷತ್ರ, ಹಾಗೆ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರ, ಹಾಗೆ ಮೂಲಾ ನಕ್ಷತ್ರದಲ್ಲಿ ಕೇತುವಿನ ನಕ್ಷತ್ರದಲ್ಲಿ ಈ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಈ ವಾರದ ಫಲಾನುಫಲಗಳು ನಾವು ನೋಡೋದಾದರೆ ಚಂದ್ರನ ಸ್ಥಾನ ನೋಡಿ, ಕನ್ಯಾ ರಾಶಿ ಅಂದರೆ 6ರ ಸ್ಥಾನದಿಂದ 9ರ ಸ್ಥಾನ, 6 ಕರ್ಮಸ್ಥಾನ, ಸಪ್ತಮ ಈ ವ್ಯಾಪಾರದ ಸ್ಥಾನ ಆಗಿರ್ಬೋದು, ಅಷ್ಟಮ ಕಷ್ಟಗಳ ಸ್ಥಾನ, 9 ಭಾಗ್ಯ ಸ್ಥಾನ. ಈ ಒಂದು ಸಾಲಿನಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಇರ್ತದೆ. ಈ ವಾರದ ಫಲಾನುಫಲಗಳು ಅದಕ್ಕಿಂತ ಮೊದಲು ನಾವು ನೋಡ್ತಕ್ಕಂಥದ್ದು ಗ್ರಹಗಳ ಸ್ಥಾನಮಾನಗಳನ್ನು ನೋಡಬೇಕಾಗ್ತದೆ. ಗ್ರಹಗಳು ಗುರು ಯಥಾಸ್ಥಿತವಾಗಿ ವಕ್ರನಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೇತು
ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಜೊತೆಗೆ ಬುಧ ವೃಶ್ಚಿಕ ರಾಶಿಯಲ್ಲಿ ಸ್ಥಿತ. ಸೂರ್ಯ ನೋಡಿ 14ನೇ ತಾರೀಕು ತನ್ನ ಬದಲಾವಣೆಯನ್ನು ತಗೊಳ್ತಿದ್ದಾರೆ. ಸೂರ್ಯ ಮತ್ತು ಮಂಗಳ ಧನು ರಾಶಿಯಲ್ಲಿ, ಹಾಗೆ ಬುಧ ಶುಕ್ರ ಸ್ಥಾನ ಇರತಕ್ಕಂಥದ್ದು ಸಹಿತವಾಗಿ ವೃಶ್ಚಿಕ ರಾಶಿಯಲ್ಲಿರುತ್ತೆ. ಕೊನೆಯ ಭಾಗದಲ್ಲಿ ಗ್ರಹಗಳು ಅಂದರೆ ಶುಕ್ರ ಕೂಡ ಧನುರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾರೆ ಕೊನೆಯ ಭಾಗದಲ್ಲಿ. ಹಾಗೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ, ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಈ ಗ್ರಹಗಳ ಫಲಾನುಫಲಗಳು ಭಾಳ ಮೋಸ್ಟಲ್ಲಿ ಅಂದರೆ ಬಹಳ ಮುಖ್ಯವಾಗಿ ಸೂರ್ಯ ಪ್ರವೇಶ ಅಂದರೆ ಧನುರಾಶಿಗೆ ಪ್ರವೇಶವನ್ನು ತಗೊಳ್ತಕ್ಕಂಥ ಸಮಯ. ಹಾಗಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ. ವೈಯಕ್ತಿಕವಾಗಿ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲವಾಗಿ ಮೇಷರಾಶಿಯ ಫಲ. ರಾಶಿ ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9ರ ಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ. ಶನಿಯ ದೃಷ್ಟಿ ಚೌಕ ಒಂದು ನಿಮಗೆ ತಿಳಿಸಿದ್ದೇನೆ. ಮೇಷರಾಶಿಯ ಫಲಾನುಫಲಗಳು ಚಂದ್ರನ ಸ್ಥಾನ ಎಲ್ಲ ವೀಕ್ಷಣೆಯನ್ನು ಮಾಡಿದಾಗ ಈ ಒಂದು ದಿನಗಳಲ್ಲಿ ಅಂದರೆ ಈ ವಾರಗಳಲ್ಲಿ ಸಂಚಾರದ ಕಾಲವನ್ನು ನೋಡಿದಾಗ 6ರ ಸ್ಥಾನ, ಸಪ್ತಮ ಸ್ಥಾನ, ಅಗಷ್ಟಮ, ನವಮದಲ್ಲಿ ಹಾದು ಹೋಗ್ತಕ್ಕಂಥದ್ದು ಚಂದ್ರನ ಸ್ಥಾನ. ಮೇಷರಾಶಿಯಿಂದ ಈ ಒಂದು ಕಾಲದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಾವೊಂದು ವಾರದ ಫಲಾನುಫಲಗಳನ್ನು ಕನ್ಸಾಲಿಡೇಟ್ ಮಾಡಿ ನೋಡಿದಾಗ ನೋಡಿ, ಸತ್ತ, ಚಿತ್ತ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಹಾಗೆ ಅನುರಾಧ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರಗಳನ್ನು ತಗೊಂಡಾಗ ಚಂದ್ರದಲ್ಲಿ ಅರ್ಥಾತ್ ಮೇಷರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಕೇತು, ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಗುರು, ಹಾಗೆ 9ರ ಸ್ಥಾನದಲ್ಲಿ ಸೂರ್ಯ ಕುಜರಿದ್ದಾರೆ. ಒಂದು ರೀತಿಯಾಗಿ ಈ ಕುಜ ಮತ್ತು ಸೂರ್ಯನ ಸಂಗಮ ಶಕ್ತಿಯುತವಾಗಿರ್ತಕ್ಕಂಥದ್ದು ಇರ್ತದೆ. ಏನೇ ಒಂದು ಸಮಸ್ಯೆಗಳು ಬಂದರೂ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ನಾಲೆಡ್ಜು ಮತ್ತು ನಿಮ್ಮ ಮಾತುಗಳಿಗೆ ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಇರ್ತದೆ ಮೇಷರಾಶಿಯವರಿಗೆ. ಈ ಒಂದು ಕಮಾಂಡಿಂಗ್ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಗೌರವಯುತವಾಗಿ ನಿಮ್ಮನ್ನೆಲ್ಲ ಈ ವಾರದಲ್ಲಿ ನೋಡ್ತಕ್ಕಂಥದ್ದು ಇರ್ತದೆ. ಒಂದು ಏನು ರೆಸ್ಪೆಕ್ಟ್ ಸಿಗ್ತಕ್ಕಂಥದ್ದು ಇರ್ತದೆ. ಬಟ್ ಪ್ರಯತ್ನ ಭಾಳ ಮುಖ್ಯವಾಗ್ತದೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅದು ಕೂಡ ಬುಧನೊಟ್ಟಿಗೆ ತೃತೀಯಾಧಿಪತಿ ಜೊತೆಯಲ್ಲಿರ್ತಕ್ಕಂಥದ್ದಿಗೆ ಹಣಕಾಸು ವಹಿವಾಟುಗಳನ್ನು ನೋಡಿದಾಗ ಈ ಮೇಷರಾಶಿಯವರಿಗೆ ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇರುತ್ತೆ. ಹಣಕಾಸು ಏರುಪೇರು ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಧಿಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ನೀವು ಆದರೆ ಎಲ್ಲದಕ್ಕಿಂತ ಈ ಒಂದು ಅಂದರೆ ಈ ವಾರದಲ್ಲಿ ಸ್ವಲ್ಪ ಉಪಶಮನ, ಎಲ್ಲದನ್ನು ಓಕೆ ತಡ್ಕೊಳ್ತೀನಿ ಅಂತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಇದು ಅಷ್ಟೇ ಸತ್ಯ. ಇದನ್ನು ಸರಿಯಾಗಿ ಅನಲೈಸ್ ತಗೋಬೇಕು ನೀವು. ಮಾರಕಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಬಾಧಕಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನವನ್ನು ಮೇಷಲಗ್ನಕ್ಕೆ ನೋಡಿದಾಗ 12ರ ಸ್ಥಾನ ಸ್ವಲ್ಪ ನಷ್ಟ ಸ್ಥಾನವಾದ್ದರಿಂದ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ. ಮಾತಿನ ಮೇಲೆ ಒಂದು ನಿಗಾ ಇಡ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ನೆರೆಹೊರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರತಕ್ಕಂಥ ಫಲ. ಒಂದು ಸಾರಿ ಏರುಪೇರುಗಳು ಇದೇ ರೀತಿಯಾಗಿ ಮೇಷರಾಶಿಯವರಿಗೆ ನಡೆಯುತ್ತಾ ಲಾಭದ ಫಲಗಳು ಇದ್ದರೂ ನಷ್ಟದ ಫಲಗಳು ಜಾಸ್ತಿ ಆಗ್ತದೆ. ಇಲ್ಲಿ ಶನಿ ಶಾಂತಿ ಮಾಡ್ಕೊಳ್ಳೋದಾದರೆ ಖಂಡಿತವಾಗಿ ನೀವು ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಧನುರ್ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ನೋಡಿ, ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಮಾಡ್ತೇನೆ. ಧನುರ್ಮಾಸದ ವಿಶೇಷತೆ ಇನ್ನಷ್ಟು ನಾವು ಆಳಕ್ಕೆ ಹೋದಾಗ ಖಂಡಿತವಾಗಿ ತುಂಬಾ ಪವರ್ಫುಲ್ ಇರ್ತಕ್ಕಂಥದ್ದು. ಏನು ಈ ಪಿತೃದೋಷ, ಮತ್ತೊಂದು ಭಾಗ್ಯದ ಕೊರತೆ, ಭಾಗ್ಯೋದಯವನ್ನು ಧನುರ್ಮಾಸದಲ್ಲಿ ನಾವು ಮಾಡ್ಕೋಬೋದು. ಅದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಬಿಡ್ತಾರೆ. ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಡುತ್ತೆ. ಯಾವಾಗ ಶನಿ 12ರ ಸ್ಥಾನದಲ್ಲಿದ್ದಾನೋ ಅಡೆತಡೆಗಳನ್ನು ನಿವಾರಣೆ ಮಾಡೋಕ್ಕೆ ಅದರ ಅಧಿದೇವತೆಯನ್ನು ನಾವು ಪೂಜೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿ.
ಯಾವಾಗ ನಾವು ಈ ಅಧಿದೇವತೆಯನ್ನು ಪೂಜೆ ಮಾಡ್ತಾರೋ ಶಾಂತ ರೂಪಕ್ಕೆ ಶನಿ ಬರ್ತದೆ. 10 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥ ಶನಿ. ಆದ್ದರಿಂದ ನಿಮಗೆ ನಷ್ಟವನ್ನು ಅಧಿಕಾರದಲ್ಲಿ ಅಥವಾ ರಾಜಕೀಯದಲ್ಲಾಗಿರ್ಬೋದು, ಅಧಿಕಾರದಲ್ಲಾಗಿರ್ಬೋದು, ಸಮಸ್ಯೆಯನ್ನು ಕಟ್ಟಿಟ್ಟ ಬುಟ್ಟಿಯಾಗ್ಬಿಡುತ್ತೆ. ಹಾಗಾಗಿ ಮೇಷರಾಶಿಯವರಿದ್ದಾರೋ ಶಿವನನ್ನು ಆರಾಧನೆ ಮಾಡಿದಷ್ಟು ಕೂಡ ಶುಭ ಫಲ ಪ್ರಾಪ್ತಿ ಅಂತಕ್ಕಂಥದ್ದು ಇರ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರತಕ್ಕಂಥದ್ದು ಇರುತ್ತೆ. ಆದಷ್ಟು ಕೂಡ ಈ ವ್ಯಾಪಾರಸ್ಥರು, ದಾಂಪತ್ಯ ವಿರಸಗಳು ಸಣ್ಣ ಪುಟ್ಟ ಕಾಣಿಸ್ಕೊಳ್ತಕ್ಕಂಥದ್ದು ಇದೆ. ವಿದ್ಯಾರ್ಥಿಗಳಿಗೆ ಈ ವಾರದ ಫಲಾನುಫಲಗಳನ್ನು ನೋಡಿದಾಗ ಸ್ವಲ್ಪ ಮುನ್ನಡೆಯನ್ನು ಸಾಧಿಸ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ವಿದ್ಯಾರ್ಥಿಗಳಲ್ಲಿ. ಆದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗೆ ವೃಷಭ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರ ಫಲಾಫಲ 2ರ ಸ್ಥಾನದಲ್ಲಿ ಗುರು ಸ್ಥಿತನಾಗಿ ವಕ್ರನಾಗಿದ್ದಾನೆ. ಸಂಚಾರದ ಕಾಲವನ್ನು ಚಂದ್ರ ನೋಡಿದಾಗ ಪಂಚಮ, ಷಷ್ಠ, ಸಪ್ತಮ, ಅಷ್ಟಮದಲ್ಲಿ ಅದು ಹೋಗ್ತಕ್ಕದ್ದು ಇರ್ತದೆ. ಇಲ್ಲೇನಾಗ್ತದೆ, ವೃಷಭ ರಾಶಿಯವರು ಈ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅಗತ್ಯವಾಗಿರ್ತಕ್ಕಂಥದ್ದು. ಮೊದಲಾರ್ಧದಲ್ಲಿ ಶುಭವನ್ನು ತರುತ್ತೆ, ಕೊನೆಯ ಭಾಗದಲ್ಲಿ ಸ್ವಲ್ಪ ಅಶುಭತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇರ್ತದೆ. ಎಚ್ಚರವನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿ ವೃಷಭ ರಾಶಿಯವರು ವಹಿಸ್ಕೋಬೇಕಾಗುತ್ತೆ. ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಹಾಗೆ ಲಗ್ನಾಧಿಪತಿ ಅಷ್ಟಮ ಸ್ಥಾನಕ್ಕೆ ಕೊನೆಯಲ್ಲಿ ಹೋಗ್ತದೆ. ಧನಾಧಿಪತಿ ಆಗಿರ್ತಕ್ಕಂಥ ಬುಧ ಸಹಿತವಾಗಿ ಸಪ್ತಮದಲ್ಲಿದ್ದಾನೆ. ನೋಡಿ, ಇವೆಲ್ಲವನ್ನು ನೋಡಿದಾಗ ಚಂದ್ರ ಕೊನೆಯಲ್ಲಿ ಭಾಗದಲ್ಲೂ ಕೂಡ ನಿಮಗೆ ಅಷ್ಟಮ ಸ್ಥಾನದ ಫಲಗಳನ್ನು ನೋಡುತ್ತೆ. ವೃಷಭ ರಾಶಿ ಆದಷ್ಟು ಕೂಡ ಹೆಚ್ಚಿನ ಫಲಾನುಫಲಗಳನ್ನು ನಾವು ನೋಡಿದಾಗ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಏಳಿಗೆಯನ್ನು ಕಾಳ್ತಕ್ಕಂಥ ಶಕ್ತಿ ಇರ್ತದೆ. ವೃಷಭ ರಾಶಿಯವರು ಸಾಧ್ಯವಾದಷ್ಟು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಏಳಿಗೆಯನ್ನು ಕಾಡ್ತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟುಗಳು ನೋಡಿ, 2ರ ಸ್ಥಾನದಲ್ಲಿ ಗುರು ಇದ್ದಾನೆ, ಗುರು ಬಲ ಇದೆ, ಆದರೆ ವಕ್ರನಾಗಿರೋದ್ರಿಂದ ಫ್ಲಕ್ಚುಯೇಟಿಂಗ್ ಇರ್ತದೆ, ಅಷ್ಟು ಉತ್ತಮತೆ ಇರುವುದಿಲ್ಲ. ಲಾಭಸ್ಥಾನದಲ್ಲಿ ಶನಿ, ದಶಮ ಸ್ಥಾನದಲ್ಲಿ ರಾಹು ಶನಿ ಮತ್ತು ರಾಹು ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಅಧಿಕಾರ, ಮತ್ತೊಂದು ವಿಚಾರದಲ್ಲಿ ರಾಜಕೀಯ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ಶಕ್ತಿ ಇರ್ತದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಬಟ್ ಸೂರ್ಯ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಸಹಾಯಕ್ಕೆ ಬರಲ್ಲ, ಬಿ ಕೇರ್ಫುಲ್. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅನ್ನೆಸಸರಿಯಾಗಿ ಯಾವುದೇ ವಿಚಾರಗಳನ್ನು, ಯಾವುದೇ ಒಂದು ಗಲಾಟೆಗಳಿಗೆ ಹೋಗ್ದಾಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಣ್ಣ ತಮ್ಮಂದರ ವಿಚಾರಗಳಲ್ಲಾಗಿರ್ಬೋದು, ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ರಾಜಕೀಯ ವ್ಯಕ್ತಿಗಳಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇರ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ದಾರಿಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಶುಭ ಫಲಗಳನ್ನು ನಾವು ನೋಡ್ಬೋದು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಜಾಸ್ತಿ ಕಾಣಿಸ್ಕೊಳ್ತಕ್ಕಂಥ. ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ, 12ರ ಅಧಿಪತಿ ಕೂಡ ಕುಜನ ಆಗಿರೋದ್ರಿಂದ ನೀವು ದಾಂಪತ್ಯದಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಇವೆಲ್ಲ ಸರಿಯಾಗಿ ನೀವು, ಮತ್ತು ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಹಣ ತಮ್ಮಂದರ ವಿಚಾರಗಳಲ್ಲಿ, ನೀವು ಹಾಗೆ ವಾಹನಾದಿಗಳ ವಿಚಾರಗಳಲ್ಲಿ ಇದನ್ನು ಸರಿಯಾಗಿ ನೋಡ್ಕೋಬೇಕು. ಯಾಕಪ್ಪ ಅಂದರೆ ನೋಡಿ, ಏನಾದರೂ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ಸಂಚಾರವನ್ನು ಮಾಡ್ತಾ ಇದ್ದಾನೆ ಎಂದಾಗ ಅಲ್ಲಿ ವೃಷಭ ರಾಶಿಯವರಿಗೆ ಕುಜನಿಂದ ಸಮಸ್ಯೆ ಬರ್ತದೆ. ಹಾಗಾಗಿ ನೀವು ಕುಜಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಶನಿಯ ದೃಷ್ಟಿ ಬೇಡ, ಕುಜನ ಮೇಲೆ ಬೀರ್ತಕ್ಕಂಥದ್ದು ಇರೋದ್ರಿಂದ ನೋಡಿ, ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಶನಿ ಇದ್ದಾನೆ. ನಿಮಗೆ ಶುಭವೂ ಆಗಬಹುದು, ಅಶುಭವನ್ನು ತರಬಹುದು. ಆದ್ದರಿಂದಾಗಿ ಸ್ವಲ್ಪ ವಾಹನ ಚಾಲನೆ ಮತ್ತು ವ್ಯಾಪಾರ ವಿಚಾರಗಳಲ್ಲಿ, ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಆಂಜನೇಯನ ದೇವಸ್ಥಾನ, ತೊಗರಿಬೇಳೆ ದಾನ ಕೊಡ್ತಕ್ಕಂಥದ್ದು, ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಧನುರ್ಮಾಸದಲ್ಲಿ ನೀವು ಏನು ಮಾಡಬೇಕು ಮುಂದಿನ ಸಂಚಿಕೆ ನೋಡಿ ನಾನು ಖಂಡಿತ ತಿಳಿಸ್ಕೊಡ್ತೇನೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ. ಮಿಥುನ ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠ ಭಾವದಲ್ಲಿದ್ದಾನೆ, 12ರ ಅಧಿಪತಿ ಜೊತೆಲಿದ್ದಾನೆ. ಸಾಲ ಬಾಧೆ, ರೋಗ ಬಾಧೆ ಆದರೂ ಉಪಶಮನವಾಗ್ತಕ್ಕಂಥದ್ದು ಪಂಚಮಾಧಿಪತಿ ಜೊತೆಲಿರೋದ್ರಿಂದ ಇದನ್ನು ಸರಿಯಾಗಿ ನೋಡ್ಕೋಬೇಕು. 6ರ ಸ್ಥಾನದಲ್ಲಿದ್ದಾನೆ ಪಂಚಮಾಧಿಪತಿ, 6ರ ಸ್ಥಾನ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮತ್ತು ಉಪಶಮನಗಳು ಇದು ಕೂಡ ಆಗ್ತದೆ.
ಆದರೆ ಸ್ವಲ್ಪ ಸಾಲ ಬಾಧೆ, ಶತ್ರು ಬಾಧೆ ಇವೆಲ್ಲವನ್ನು ನೋಡ್ತೀವಿ. ಗುರು ಲಗ್ನದಲ್ಲಿದ್ದಾನೆ. ಲಗ್ನದಲ್ಲಿರೋದ್ರಿಂದ ಸಪ್ತಮಾಧಿಪತಿ ಬಾಧಕಾಧಿಪತಿ ಆಗಿರತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಅಧಿಕಾರ ಬಾಸ್ ಕಿರಿಕಿರಿಗಳು ಕೂಡ ನಾವು ಈ ಮಿಥುನ ರಾಶಿಯವರಿಗೆ ನೋಡ್ಬೋದು. ಕೆಲಸಗಳಲ್ಲಿ ಅಡೆತಡೆಗಳು ಕೂಡ ಕೆಲವೊಂದು ವಿಚಾರಗಳಲ್ಲಿ ನಾವು ನೋಡ್ಬೋದು. ಬಟ್ ಸರ್ವೈವಬಲ್ ಇದೆ, ಗುರು ಇರೋದ್ರಿಂದ ಸರ್ವೈವಬಲ್ ಅಂತ ಕೂಡ ಕರೆದ್ವಿ ಮಿಥುನ ರಾಶಿಯವರು. ಯಾವಾಗ ನೋಡಿ ಧನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಸಂಚಾರವನ್ನು ಚತುರ್ಥ ಪಂಚಮ ಷಷ್ಠ ಸಪ್ತಮದಲ್ಲಿ ಅದು ಹೋಗ್ತದೆ, ಮ್ಯಾನೇಜ್ ಮಾಡ್ತೀರಾ. ಬಟ್ ಒನ್ ಥಿಂಗ್, ಮಿಥುನ ರಾಶಿಯವ್ರಿಗೆ ನಾನು ಒಂದು ಸಂದೇಶವನ್ನು ಕೊಡೋದಾದರೆ, ಸಾಧ್ಯವಾದಷ್ಟು ನೀವು ನಿಮ್ಮ ಕೆಲಸವನ್ನು ಆಗವರೆಗೂ ವ್ಯಕ್ತಿಗಳನ್ನು ಉಪಯೋಗಿಸ್ಕೊಂಡು ತದನಂತರ ಅವರನ್ನು ಕೈ ಬಿಡ್ತಕ್ಕಂಥ ಕೆಲಸಗಳನ್ನು ಮಾಡಕ್ಕೆ ಹೋಗ್ಬೇಡಿ. ಅವರೇ ಶತ್ರುಗಳಾಗಿ ಪರಿಣಾಮವನ್ನು ಬೀರತಕ್ಕಂಥದ್ದು ಇರ್ತದೆ. ಅದು ಭಾಳ ಮುಖ್ಯ. ಯಾಕೆಂದರೆ ಪಂಚಮಾಧಿಪತಿ ಜೊತೆಯಲ್ಲಿದ್ದಾನೆ. ಸ್ವಲ್ಪ ನೀವು ಅದರ ಬಗ್ಗೆ ಜ್ಞಾನವನ್ನು ಹರಿಸಿ. ಯೂಶಲಿ ನಿಮಗೆ ಆಸ್ಟ್ರಾಲಜಿ ಒಂದು ಸಂದೇಶವನ್ನು ಕೊಡ್ತದೆ. ನಾನು ಆಫ್ಕೋರ್ಸ್ ಈ ಥರ ಇದ್ದೀನಲ್ವಾ, ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಮುಂದೆ ಶುಭವನ್ನು ತರತಕ್ಕಂಥ ಕಾಲಮಾನಗಳಿದೆ. ನೀವು ಈಗ ಬದಲಾಗಬೇಕು. ಅದಕ್ಕೆ ಗುರು ವಕ್ರನಾಗಿ ನಿಮ್ಮ ಜಾತಕದಲ್ಲಿರೋದ್ರಿಂದ ಆತ್ಮಾವಲೋಕನದ ಕಾಲ ಅಂತ ಕೂಡ ಕರೆದು, ಹೌದಲ್ವೋ? ಹಾಗಾಗಿ ಆತ್ಮಾವಲೋಕನ ನೋಡ್ಕೊಳ್ಳಿ. ಎಲ್ಲರಿಗೂ ಎಲ್ಲದಕ್ಕೂ ಕೂಡ ಒಂದೊಂದು ಅವಕಾಶಗಳನ್ನು ಪರಮಾತ್ಮ ನಮ್ಮ ಗ್ರಹಗಳ ರೂಪದಲ್ಲಿ ಕೊಡೋದ್ರಿಂದ ಯೂಶಲಿ ಮಿಥುನ ರಾಶಿಯವರು ಆತ್ಮಾವಲೋಕವನ್ನು ಮಾಡ್ಕೋಬೇಕು. ಆತ್ಮಾವಲೋಕನ, ನಾನು ಸರಿ ಇದ್ದೀನೋ ಅಥವಾ ಬೇರೆಯವ್ರು ಸರಿ ಇದ್ದಾರೋ, ನನ್ನಲ್ಲಿ ಏನೋ ನ್ಯೂನತೆಗಳಿದೆ, ಈ ನ್ಯೂನತೆಗಳನ್ನು ಓವರ್ಕಮ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಜೀವನಗಳಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಯಾರು ಈ ಮಿಥುನ ರಾಶಿಯಲ್ಲಿದ್ದಾರೋ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಈ ಒಂದು ವಾರಗಳಲ್ಲಿ ಮುಂದೆ ಬರತಕ್ಕಂಥ ದಿನಮಾನಗಳಲ್ಲೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಖಂಡಿತವಾಗಿ ಶುಭವಾಗ್ತದೆ. ಹಾಗೆ ವ್ಯಾಪಾರ ವೃದ್ಧಿ, ತೃತೀಯಾಧಿಪತಿ ಸಪ್ತಮ ಭಾವದಲ್ಲಿದ್ದಾನೆ. ಹಾಗೆ ಕುಜ ಸಹಿತವಾಗಿ ಸಪ್ತಮ ಭಾವದಲ್ಲಿ 11ರ ಅಧಿಪತಿ ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ಇರ್ತದೆ. ಸಣ್ಣ ಪುಟ್ಟ ಒಂದು ಲಾಭಗಳನ್ನು ಕೊಂಡ್ತಕ್ಕಂಥದ್ದು ಇರ್ತದೆ. ಸಾಲ ಬಾಧೆ ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸರಳವಾಗಿ ಅದು ಒಂದೊಂದೇ ಸ್ಟೆಪ್ ವೈಸ್ ಕೂಡ ನಿಮಗೆ ಸಾಲವನ್ನು ತೀರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವನ್ನು ಆಗ್ತಕ್ಕಂಥದ್ದು ಇರುತ್ತೆ. ಮಿಥುನ ರಾಶಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯ ಕಾಲ ಈ ವಾರದಲ್ಲಿ ನೋಡಿದಾಗ. ಅಧಿಕಾರ ಒಂದು ಸ್ವಲ್ಪ ಮಟ್ಟಿಗೆ ಶುಭವನ್ನು ತರತಕ್ಕಂಥಿರುತ್ತೆ. ಬಟ್ ಅತಿಯಾಗಿ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಕೊಲೀಗ್ಸ್ಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಯವಂಚಕದ ಕಾಲವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಮಿಥುನ ರಾಶಿಯವ್ರಿಗೆ. ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ನೀವು ಈ ಧನುರ್ಮಾಸಗಳಲ್ಲಿ ಪಠನೆಯನ್ನು ಮಾಡಿ. ಧನುರ್ಮಾಸ ಹಾಗೆ ಆರೋಗ್ಯದ ಜೊತೆ ಶತ್ರುಬಾಧೆ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು. ಕಟಕ ರಾಶಿಯವರ ಈ ವಾರದ ಫಲಾಫಲ ನೋಡಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಖರ್ಚುಗಳು ನಾನು ಹೇಳ್ತಲೇ ಇದ್ದೀನಿ. ಖರ್ಚುಗಳ ಮೇಲೆ ನಿಗಾ ಇಡಬೇಕಾಗ್ತದೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು 2ರ ಸ್ಥಾನದಲ್ಲಿ ಕೇತು, ಆದಾಯದ ಜೊತೆ ಕುಟುಂಬದಲ್ಲಿ ವ್ಯಾಧಿಗಳನ್ನು ಕೊಡ್ತಕ್ಕಂಥದ್ದು. ಕೇತು ಸ್ಥಿತನಾಗಿರೋದ್ರಿಂದ, ಕೇತು ಸ್ಥಿತ 2ರ ಸ್ಥಾನ, ದನ ಕಟ್ಟಾಗ್ತದೆ ಅಥವಾ ಕುಟುಂಬದಲ್ಲಿ ವ್ಯಾಜ್ಯಗಳು ಏನಾದರೂ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಕಟಕ ರಾಶಿಯವರು ಇಲ್ಲಿ ಕೇತು ಶಾಂತಿಗೆ ಅಗತ್ಯವಾಗಿ ಪ್ರೇರಣೆಯನ್ನು ಕೊಡಿ, ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗೆ ಕಟಕ ರಾಶಿಯವರ ಫಲಾನುಫಲಗಳು ಹೆಚ್ಚಾಗಿ ನಾವು ನೋಡಿದಾಗ ಚಂದ್ರ ತೃತೀಯ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಹಾದು ಹೋಗ್ತದೆ. ರಾಹು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಜಾಗರೂಕರಾಗಿರಬೇಕು. ಒಂದಲ್ಲ ಒಂದು ಕುಟುಂಬ ಅಥವಾ ವ್ಯಾಪಾರದ ಒಂದು ವ್ಯವಸ್ಥೆಗಳನ್ನು ನೋಡಿದಾಗ ಅಥವಾ ಫ್ಯಾಮಿಲಿಯ ವ್ಯವಸ್ಥೆಗಳನ್ನು ನೋಡಿದಾಗ ಸಣ್ಣ ಪುಟ್ಟ ಈ ಒಂದು ಏನಾದರೂ ಒಂದು ತಲೆನೋವು ಇದ್ದೇ ಇರ್ತದೆ. ರಾಹು ಶಾಂತಿ ಹಾಗೆ ಗಣಪತಿ ಶಾಂತಿ ಅಂದರೆ ಅರ್ಥಾತ್ ಕೇತು ಶಾಂತಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ವ್ಯಾಪಾರ ವಹಿವಾಟುಗಳು ಕೂಡ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗಲೂ ಕೂಡ ವಿದ್ಯಾರ್ಥಿಗಳ ವಿಚಾರಗಳಲ್ಲೂ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಸ್ವಲ್ಪ ಮಟ್ಟಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ವಾರ ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ನಾವು ನೋಡ್ಬೋದು. ಬಟ್ ಅದ್ಭುತ ಏನಪ್ಪ ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಲೆ ಇಟ್ಕೊಳ್ಳಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ನಡೆನುಡಿಗಳನ್ನು ಇಟ್ಕೊಳ್ತಕ್ಕಂಥದ್ದು ನೋಡ್ಕೊಳ್ಳಿ. ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಿಮ್ಮ ಕೈ ಜೋಡಿಸ್ತಕ್ಕಂಥದ್ದು ಮಾಡಿ. ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನು ತಂದುಕೊಡುತ್ತೆ. ಕಟಕ ರಾಶಿಯವರು ಸಾಧ್ಯವಾದಷ್ಟು ಈ ಒಂದು ಸಂದರ್ಭಗಳಲ್ಲಿ ಗುರುವಿನ ಆರಾಧನೆ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಡುತ್ತೆ.
ಗುರು ಆರಾಧನೆ ಮಾಡ್ಕೊಳ್ಳಿ. ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಿಂಹರಾಶಿಯವರ ಫಲಾಫಲ ನೋಡಿ, ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ. ಪಂಚಮದಲ್ಲಿ ಅಂದರೆ ನಿಮಗೆ ಬುದ್ಧಿ ಕಲಿತಕ್ಕಂಥ ಸಮಯ. ಅಫ್ಕೋರ್ಸ್ ಶಾಂತತೆಯಿಂದ ಸೂರ್ಯದೇವ ಈ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ವಿಚಾರಗಳಿಗೆ ಬಂದ್ಬಿಡುತ್ತೀಗ. 16ನೇ ತಾರೀಕು ಸೂರ್ಯ ಪ್ರವೇಶವಾದ್ದರಿಂದ ನೀವು ಏನೇನು ಈ ಆಸೆ, ಕಾಮ, ಲೋಭ, ಹಣ ಈ ವಿಚಾರದಲ್ಲಿದ್ದೀರೋ ಸಿಂಹರಾಶಿಯವರು ಸಾಧ್ಯವಾದಷ್ಟು ಕೂಡ ಈಗೊಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಎಂಟ್ರಿ ಆಗ್ತಕ್ಕಂಥ ಒಂದು ಸಮಯ. ಸಿಂಹರಾಶಿಯವರು ಸಾಕ್ಷಾತ್ ವಿಷ್ಣುವನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ. ಈ ಒಂದು ಸಂದರ್ಭಗಳಲ್ಲಿ ನಿಮ್ಮ ಜೀವನದ ಕಷ್ಟ ನಷ್ಟಗಳಲ್ಲಿ ಒಂದು ತಿಲಾಂಜಲಿಯನ್ನು ಇಡ್ತಕ್ಕಂಥದ್ದು ಸಮಯ ಬರುತ್ತೆ. ಖಂಡಿತ ಸಿಂಹರಾಶಿಯಲ್ಲಿ ಯಾರಿದ್ದೀರೋ ಖಂಡಿತ ಡಿವೋಟಿಂಗ್ ನೇಚರ್ನ ಬೆಳೆಸ್ಕೊಳ್ಳಿ. ನೀವೇನಾದರೂ ಮಾಡ್ಕೊಳ್ಳಿ. ಎಷ್ಟು ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಿಗೆ, ಹಾಗೆ ಎಷ್ಟು ತಾವು ಒಂದು ಅಹಮನ್ನು ಬಿಟ್ಟು ಕೆಲಸದಲ್ಲಿ ತಲ್ಲೀನತೆಯನ್ನು ನೋಡತಕ್ಕಂಥದ್ದು ಇರುತ್ತೋ, ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ವಿಚಾರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನೋಡಿ, ಷಷ್ಠಾಧಿಪತಿ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಶತ್ರುಬಾಧೆ ಕಡಾಖಂಡಿತ, ಆರೋಗ್ಯಬಾಧೆ ಕಾಡತಕ್ಕಂಥದ್ದು ಇರ್ತದೆ. ಒಂದು ಸತಿ ಚೆನ್ನಾಗಿ ವಿಪರೀತ ರಾಜಯೋಗ ಅಂತ ಒಂದು ಸತಿ ನೋಡಿದ್ವಿ. ಆದರೆ ಒಂದು ಸಾರಿ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಇರುತ್ತೆ. ಕೇತು ಲಗ್ನದಲ್ಲಿರೋದ್ರಿಂದ ದಾಂಪತ್ಯದ ಮೇಲೆ ಸ್ವಲ್ಪ ವಿರಸಗಳು ಇದ್ದೇ ಇರತಕ್ಕಂಥದ್ದು ಇರ್ತದೆ. ಚೆನ್ನಾಗಿ ನೀವು ಕಾಣ್ಬೋದು, ಆದರೂ ಕೂಡ ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸುತ್ತೆ. ಸ್ವಲ್ಪ ನೋಡ್ಕೋಬೇಕು ತಾವು. ಕೇತು ಲಗ್ನದಲ್ಲಿದ್ದಾನೆ. ಗುರು 11ರ ಸ್ಥಾನದಲ್ಲಿ ವಕ್ರರಾಗಿರೋದ್ರಿಂದ ಲಾಭದ ಕೊರತೆಗಳು ಸ್ವಲ್ಪ ಕಾಡುತ್ತೆ. ಬಟ್ 5 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥ 11ರ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ನೀವು ಕೂಡ ಸಾಧ್ಯವಾದಷ್ಟು ಕೂಡ ದೈವಿಕ ಸ್ವಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ದೈವಿಕ ಚಿಂತನೆಗಳಲ್ಲಿ ತೊಡಗ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಪಂಚಮ ಸ್ಥಾನ ಧ್ಯಾನ ಮಂತ್ರದ ಸ್ಥಾನ. ಈ ಇಡೀ ತಿಂಗಳು ಕೂಡ ಮಂತ್ರವನ್ನು ಪಠನೆ ಮಾಡಿ. ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ. ಖಂಡಿತವಾಗಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಮೋಜು ಮಸ್ತಿ ಮತ್ತೊಂದು ಎಲ್ಲ ವಿಚಾರಗಳನ್ನು ಸ್ವಲ್ಪ ಬದಿಗಿಟ್ಟು ನೀವು ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ದೈವಿಕ ಸ್ವಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಖಂಡಿತವಾಗಿ ಶುಭವಾಗ್ತದೆ. ಇಲ್ಲಿ ನೀವು ಕೂಡ ಶಿವನ ಆರಾಧನೆಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ಅಷ್ಟಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಒಂದಲ್ಲ ಒಂದು ತಾಪತ್ರಯಗಳನ್ನು ತಪ್ಪಿಸ್ಲಿಕ್ಕೋಸ್ಕರ, ಕೆಲಸದಲ್ಲಿ, ಆರೋಗ್ಯದಲ್ಲಿ ಇವೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಶಿವನ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥದ್ದು. ಆ ಭೇಟಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದು ದಾನಗಳನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಅದರಲ್ಲಿ ಅಂಗವಿಕಲರಿಗೆ ದಾನವನ್ನು ಕೊಡೋದು ಮರಿಬೇಡಿ. ಇದು ಭಾಳ ಮುಖ್ಯ ಸಿಂಹರಾಶಿಯವರಿಗೆ. ಮುಂದಿನ ಸಂಚಿಕೆಯನ್ನು ನೋಡಿ. ಧನುರ್ಮಾಸದ ಫಲಾನುಫಲಗಳು ಸಿಂಹರಾಶಿಯವರಿಗೆ ಏನು ವಿಶೇಷವಾಗಿ ನಾವು ಕೊಡ್ತಾ ಬಂದರೆ, ಈ ಧನುರ್ಮಾಸ ನಮಗೆ ಕಷ್ಟ ನಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಹೇಗಿರುತ್ತೆ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ, ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿದ್ದಾನೆ. ಶುಕ್ರನೊಟ್ಟಿಗೆ ಧನಾಧಿಪತಿ ಒಟ್ಟಿಗೆ ಆ ಚತುರ್ಥ ಭಾವದಲ್ಲಿ ಕುಜ ಮತ್ತು ಸೂರ್ಯರಿದ್ದಾರೆ. ಇವೆಲ್ಲ ಭಾಗಗಳನ್ನು ನೋಡಿದಾಗ ಸಪ್ತಮ ಸ್ಥಾನ ಶನಿ ವಕ್ರತ್ಯಾಗವನ್ನು ಮಾಡಿದ್ದಾರೆ. ಹಾಗೆ ದಶಮ ಸ್ಥಾನದಲ್ಲಿ ಗುರು ಇದ್ದಾರೆ. ಕನ್ಯಾ ರಾಶಿಯವರಿಗೆ ನೋಡಿ, ಒಂದು ಸಾಧನೀಯವಾಗಿರ್ತಕ್ಕಂಥ ವಾರ ಖಂಡಿತವಾಗಿ. ಯಾಕೆಂದರೆ ಯಾವಾಗ ಕೇಂದ್ರ ಭಾವಗಳಲ್ಲಿ ಗ್ರಹಗಳು ಹೆಚ್ಚು ಇರುತ್ತೋ ಆಗೇನಾಗ್ತದೆ, ನಿಮಗೆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ಕಾಲವನ್ನು ಗ್ರಹಗಳು ಕೊಡುತ್ತೆ. ಈ ಯಾವಾಗ ಇದನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗಿರುತ್ತೋ ಅದು ಬ್ರಹ್ಮಯೋಗ ಅಂತ ಕೂಡ ಕರೆದಿದ್ದಲ್ಲಿ. ಯಾವಾಗ ಕೇಂದ್ರ ಭಾವಗಳಲ್ಲಿ ಗ್ರಹಗಳಿರುತ್ತೋ ಅದನ್ನು ಕ್ರಿಯೇಟಿವಿಟಿ, ಕ್ರಿಯೇಟರ್ ಅಂತ ಕರೆದ್ವಿ. ಆ ಕ್ರಿಯೇಷನ್ನ ಬೆಳೆಸ್ಕೊಳ್ಳಿ. ನೀವು ಎಫರ್ಟ್ ಆಗ್ತಕ್ಕಂಥ ಕಾಲ. ಆ್ಯಕ್ಚುಲಿ ಇದು ನಿಮ್ಮ ಚಿಂತನೆಗಳು ಆಳಕ್ಕೆ ಹೋಗ್ತಕ್ಕಂಥ ಕಾಲ ಕನ್ಯಾ ರಾಶಿಯವ್ರಿಗೆ. ಅಫ್ಕೋರ್ಸ್ ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಬುಧ. ಅದು ಅಷ್ಟಮ ಸ್ಥಾನ. ಕುಜನ ವೃಶ್ಚಿಕ ರಾಶಿಯನ್ನು ನೋಡಿದಾಗ ಅಷ್ಟಮ ಸ್ಥಾನ ಡೀಪ್ ಅನಾಲಿಸಿಸ್ ಅಂತ ನೋಡಿದ್ವಿ. ನೀವು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಈ ಆಸ್ತಿಯ ವಿಚಾರದಲ್ಲಿ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಗಲಾಟೆಗಳನ್ನು ಮಾಡ್ಕೊಳ್ಳೋದು ಬೇಡ.
ಆ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡ್ಕೊಳ್ಳಿ. ಎಷ್ಟು ಬುದ್ಧಿಶಕ್ತಿಯಿಂದ ಉಪಯೋಗಿಸ್ಕೊಳ್ತೀರೋ ಅಷ್ಟು ಕೂಡ ಶುಭವನ್ನು ತರ್ತಕ್ಕಂಥಿರುತ್ತೆ. ಯಾಕೆಂದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸಪ್ತಮ ಸ್ಥಾನದಲ್ಲಿದ್ದಾನೆ. ಎಷ್ಟು ನಾಲೆಡ್ಜನ್ನು ಉಪಯೋಗಿಸ್ಕೊಳ್ತೀರೋ ಅಷ್ಟು ಕೂಡ ಶುಭವನ್ನು ಕನ್ಯಾ ರಾಶಿಯವರಿಗೆ ನಾವು ನೋಡ್ಬೋದು. ಹಾಗೆ ಈ ಕನ್ಯಾ ರಾಶಿಯವರಿಗೆ ಕೇತು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಕೂಡ ಗರಿಕೆ ಆಹಾರವನ್ನು ನೀವು ಆಗಿಂದಾಗೆ ಗಣಪತಿಯ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡುತ್ತೆ. ಹಾಗೆ ವಿದ್ಯಾರ್ಥಿ ವರ್ಗದವರಿಗೆ ಅತ್ಯಂತ ಶುಭ ಫಲವನ್ನು ಕನ್ಯಾ ರಾಶಿಯವರು ನೋಡ್ಬೋದು. ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿಯಾಗಿ ಶುಭವನ್ನು ತರತಕ್ಕಂಥದ್ದಿರುತ್ತೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು, ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಸ್ಥಿತರಾಗಿರ್ತಕ್ಕಂಥದ್ದು ಎಲ್ಲಿ? 2ರ ಸ್ಥಾನ ಅಂದರೆ ಅರ್ಥಾತ್ ಕುಟುಂಬ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ನಷ್ಟಾಧಿಪತಿ ಜೊತೆ ಸ್ಥಿತವಾಗಿರ್ತಕ್ಕಂಥದ್ದು ನಾವು ನೋಡೋದು. ಯಾವಾಗ ಈ ವೃಶ್ಚಿಕ ತುಲಾ ರಾಶಿ ಅಧಿಪತಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥದ್ದು ಧನಸ್ಥಾನಕ್ಕೆ ಅಂದರೆ ಹೆಚ್ಚಿನ ಮಹತ್ವವನ್ನು ನೀವು ವ್ಯಾಪಾರ ವಹಿವಾಟುಗಳು ಹಾಗೆ ಕುಟುಂಬ ವರ್ಗಕ್ಕೆ ಮೀಸಲಿಡ್ತಕ್ಕಂಥ ವಿಚಾರಗಳು ಇವೆಲ್ಲವನ್ನು ನೋಡ್ಬೋದಾಗುತ್ತೆ. ಮೊದಲಾರ್ಧ ಭಾಗವನ್ನು ತಗೊಂಡಾಗ ವಾರದ ಮೊದಲ ಭಾಗದಲ್ಲಿ ನೀವು ಹಸ್ತ ನಕ್ಷತ್ರ ಸ್ವತಃ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿದಾಗ, ಚಿತ್ತಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ತರ್ತಕ್ಕಂಥ ಸಾಧ್ಯತೆಗಳನ್ನು ಈ ತುಲಾರಾಶಿಯವರಿಗೆ ಕೊಡುತ್ತೆ ಮೊದಲ ಭಾಗದಲ್ಲಿ. ತದನಂತರದಲ್ಲಿ ನೋಡಿ, ಸ್ವಾತಿ ನಕ್ಷತ್ರ ಪಂಚಮ ಸ್ಥಾನ, ವಿಶಾಖ ನಕ್ಷತ್ರ ಗುರುವಿನ ಸ್ಥಾನ, ತದನಂತರದಲ್ಲಿ ಅನುರಾಧ ನಕ್ಷತ್ರ ಷಷ್ಠ ಭಾವ, ಹಾಗೆ ಈ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ, ಕೊನೆಯಲ್ಲಿ ಮೂಲ ನಕ್ಷತ್ರ ಲಾಭಸ್ಥಾನದಲ್ಲಿ ಅದು ಹೋಗ್ತಕ್ಕಂಥದ್ದು ಇರ್ತದೆ. ವಾರದ ಪ್ರಥಮ ಭಾವದಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಸಂಕಷ್ಟಗಳು, ತದನಂತರದಲ್ಲಿ ಸ್ವಲ್ಪ ಲಾಭ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದು ಕೂಡ ಇರ್ತದೆ. ಅದರ ಬಗ್ಗೆ ಶುಭವನ್ನು ತರತಕ್ಕಂಥದ್ದು ಇರುತ್ತೆ. ಗುರುವಿನ ದೃಷ್ಟಿ ನಿಧಾನಕ್ಕೆ ನಿಮ್ಮನ್ನು ಪುಷ್ ಮಾಡುತ್ತೆ. ಸೋಂಬೇರಿತನವನ್ನು ತುಲಾರಾಶಿಯವರು ಬಿಟ್ಟು ಸಾಧ್ಯವಾದಷ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಹಾಗೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ಇರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಓದ್ತೀರಿ, ತೊಂದರೆ ಇಲ್ಲ. ನಾಲೆಡ್ಜ್ ಬರ್ತಕ್ಕಂಥದ್ದು ಬುಧನೊಟ್ಟಿಗೆ ಶುಕ್ರ ಇದ್ದಾನೆ, ಖಂಡಿತ ನಾಲೆಡ್ಜ್ ಬರ್ತದೆ. ಲಕ್ಷ್ಮೀನಾರಾಯಣ ಯೋಗ ನಿಮಗೆಲ್ಲ ಶುಭವನ್ನು ವಿದ್ಯಾರ್ಥಿಗಳು ಕೊಡುತ್ತೆ. ವ್ಯಾಪಾರಸ್ಥರಿಗೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಸಣ್ಣ ಪುಟ್ಟ ಸಂಚಾರಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ತುಲಾರಾಶಿಯವರು ನೀವು ಈ ಸಂದರ್ಭದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿ ಸ್ವಲ್ಪ ಸಂಕಷ್ಟಗಳನ್ನು ಮುಕ್ತರಾಗ್ತೀರಿ. ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ನೋಡಿ, ರಾಶಿ ಅಧಿಪತಿ ಅಸ್ತಂಗತನಾಗಿ ಸೂರ್ಯನೊಟ್ಟಿಗೆ ಇರ್ತಕ್ಕಂಥ ಕಾಲ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಜವಾಗ್ಲೂ ಒಂದು ರೀತಿಯಾಗಿ ಮಾತಿನಲ್ಲಿ ಬಲ ಬರುತ್ತೆ. ಗಡ್ಸ್ ಒಂದು ರೆಪಿಟೇಟಿವ್ ಆಗಿರ್ತಕ್ಕಂಥ ವರ್ಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೀಗೆ ಇದ್ದಕ್ಕಿದ್ದಾಗೆ ಆಶ್ಚರ್ಯವಾಗಬಹುದು. ಯಾವಾಗ ದಶಮಾಧಿಪತಿ 2ರ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡುತ್ತೋ ನಿಮ್ಮ ಮಾತಿನಲ್ಲಿ ಒಂದು ಗಡ್ಸತನ ಇರುತ್ತೆ. ಈ ಚೈಲ್ಡಿಶ್ನೆಸ್ ಎಲ್ಲ ಬಿಟ್ಟುಬಿಡ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮಾತಿನ ಗಡ್ಸ್ ತಗೊಳುತ್ತೆ. ಅಧಿಕಾರದಲ್ಲಿ ಹಣಕಾಸು ವಹಿವಾಟುಗಳ ಬಗ್ಗೆ ಚಿಂತನೆಗಳನ್ನು ನಡೆಸ್ತಕ್ಕಂಥ ಸಮಯ. ಧನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ವಕ್ರರಾಗಿದ್ದರೂ ಸಹಿತ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ, ತೊಂದರೆ ಇಲ್ಲ. 11ರ ಅಧಿಪತಿ ಶುಕ್ರ 12ರ ಅಧಿಪತಿ ಆಗಿರ್ತಕ್ಕಂಥದ್ದು. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಸ್ಟಾರ್ಟ್ ಆಗ್ತದೆ. ಸುಮ್ಮನೆ ಅಂತೂ ಕೂರಕ್ಕಾಗೋದಿಲ್ಲ. ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ. ನಾಲೆಡ್ಜ್ ದೈವಿಕ ಸ್ವಭಾವ ಮೂಲತಃ ವೃಶ್ಚಿಕ ರಾಶಿಯವರಿಗೆ ಒಗ್ಗೂಡಿದೆ. ಅದನ್ನು ಒಗ್ಗೂಡಿಸ್ಕೊಳ್ಳಿ. ಇನ್ನಷ್ಟು ಶುಭವನ್ನು ಫಲಗಳನ್ನು ತರತಕ್ಕಂದಿರುತ್ತೆ. ಜ್ಞಾನಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ವೃಶ್ಚಿಕ ರಾಶಿಯವರಿಗೆ ಸಾಧನೆ ಮಾಡ್ತಕ್ಕಂಥ ಕಾಲಮಾನಗಳು ಇವೆಲ್ಲ. ಮುಂದೆ ಬರ್ತಕ್ಕಂಥ ಗುರು 9ಕ್ಕೆ ಬರುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ನಿಮ್ಮನ್ನು ಭಾಗ್ಯೋದಯ ಮತ್ತು ಅಪರಿಮಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಮಾಡುತ್ತೆ. ಸ್ಥಳ ಬದಲಾವಣೆ, ಕುಟುಂಬದಲ್ಲಿ ಸಣ್ಣ ಬದಲಾವಣೆ ಅರ್ಥಾತ್ ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ತರತಕ್ಕಂಥದ್ದು ಇರ್ತದೆ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಹಾಕಿ, ಸ್ವಲ್ಪ ರಿಜಿಡ್ನೆಸ್ ಜಾಸ್ತಿ ಇದೆ ಆಲ್ರೆಡಿ ವೃಶ್ಚಿಕ ರಾಶಿಯವರಿಗೆ, ಮರ್ತೋಗೋದಕ್ಕೋಸ್ಕರ ಹಯಗ್ರೀವ ಮಂತ್ರ ಹಾಗೆ ನೀವು ಸರಸ್ವತಿಯ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಧನುರ್ಮಾಸದಲ್ಲಿ ಸಾಧ್ಯವಾದಷ್ಟು ನೀವು ಗುರುವಿನ ಆರಾಧನೆ ಪ್ರಶಸ್ತವಾಗಿರ್ತಕ್ಕಂಥ ನಿಮಗೆ ಶುಭವನ್ನು ತರುತ್ತೆ. ಧನುರಾಶಿಯವರ ಈ ವಾರದ ಫಲಾಫಲ. ಧನುರಾಶಿಗೆ ಸೂರ್ಯನ ಆಗಮನ, ಕುಜ ಸ್ಥಿತನಾಗಿದ್ದಾನೆ. ಧನುರಾಶಿಯವರಿಗೆ
ನೋಡಿ, ಸೂರ್ಯನ ಆಗಮನ ಹೊಸ ಚೈತನ್ಯವನ್ನು ತರ್ತದೆ. ನವಮಾಧಿಪತಿ ಆಗಿರ್ತಕ್ಕಂಥದ್ದು ಒಂದು ಡಿಗ್ನಿಫೈಡ್ ಕ್ವಾಲಿಟೀಸ್ ಇಂಪ್ರೂವ್ ಆಗ್ತದೆ. ನಷ್ಟಾಧಿಪತಿ ಕೂಡ ಲಗ್ನದಲ್ಲಿದ್ದಾನೆ. ದಶಮ, ಏಕಾದಶ, ದ್ವಾದಶ ಹಾಗೆ ಲಗ್ನ, ಈ ಚಂದ್ರನ ಸಂಚಾರ ಪೊಟೆನ್ಷಿಯಲ್ ವ್ಯಕ್ತಿಗಳನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ವಾರ. ಅಂದರೆ ಆ ಒಂದು ಗಡಸುತನ, ಹಾಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಜೆಷನ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವೆಲ್ಲವನ್ನು ಬರುತ್ತೆ. ಪಂಚಮಾಧಿಪತಿ ಆಗಿರ್ತಕ್ಕದ್ದು ಲಗ್ನದಲ್ಲಿದ್ದರಿಂದ ಉದ್ವೇಗಕ್ಕೊಳಗಾಗ್ದಲೇ ಅಫ್ಕೋರ್ಸ್ ಏನು ಓಕೆ, ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ಇವೆಲ್ಲವನ್ನು ತಿಳ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಚತುರ್ಥ ಭಾವ ಶನಿ ಇದ್ದಾನೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ. ವ್ಯವಸಾಯದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಗುರು ವಕ್ರನಾಗಿದ್ದರೂ ಕೂಡ ನಿಧಾನ ಮಂದಗತಿಯಲ್ಲಿ ಚಾಲನೆ ಆಗ್ತಕ್ಕಂಥದ್ದು ಇರ್ತದೆ, ತೊಂದರೆ ಇಲ್ಲ. ಧನುರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಸ್ವಲ್ಪ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಸ್ಪೋರ್ಟಿವ್ನೆಸ್ ಎಲ್ಲ ಇರ್ತದೆ, ಬಟ್ ಎಜುಕೇಷನ್ ವರ್ಗದವರಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ವ್ಯಾಪಾರ ವಹಿವಾಟುಗಳು ಲಾಭ ತಂದು ಕೂಡ ನಷ್ಟಕ್ಕೆ ಪ್ರೇರೇಪಿತವಾಗ್ತದೆ. ಅಲ್ಲಿ ಬುಧನ ಶಾಂತಿಯನ್ನು ಮಾಡ್ಕೊಳ್ಳಿ. ದಾಂಪತ್ಯದಲ್ಲಿ ಸಣ್ಣಪಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ. ವಿಷ್ಣು ಆರಾಧನೆ ಅಂದರೆ ಅರ್ಥಾತ್ ವಿಷ್ಣುವಿನ ಸಹಸ್ರನಾಮ ಇವೆಲ್ಲವನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಇರತಕ್ಕಂಥದ್ದು ನೋಡಿ. ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಧನಸ್ಥಾನದಲ್ಲಿ ರಾಹು ಇದ್ದಾನೆ. ಕುಟುಂಬ ವ್ಯಾಜ್ಯಗಳ ಆಗದಾಗೆ ನೋಡ್ಕೋಬೇಕು. ಚಂದ್ರ 9, 10, 11, 12ರಲ್ಲಿ ಹಾದು ಹೋಗ್ತಕ್ಕದ್ದು ಇರ್ತದೆ. ಯಾರ್ಯಾರು ಈ ಮಕರ ರಾಶಿಯಲ್ಲಿದ್ದೀರೋ, ರಾಶಿಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ, ಸಣ್ಣ ಸಂಚಾರಗಳನ್ನು ಕಾಣಿಸ್ತಕ್ಕಂಥ ಸಮಯ. ಮೊದಲು ಭಾಗದಲ್ಲಿ ಒಂದು ಸ್ಥಳ ಬದಲಾವಣೆ ತಗೊಳ್ತೀರಿ. ಅಧಿಕಾರ, ಕೆಲಸ ವಿಚಾರದಲ್ಲಿ ತಲ್ಲೀನತೆಯನ್ನು ತಗೊಳ್ತಕ್ಕಂಥದ್ದು ಇರ್ತದೆ. ಹಾಗೆ ಲಾಭವನ್ನು ನೋಡ್ತಕ್ಕಂಥದ್ದು ಇರ್ತದೆ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು, ಅಥವಾ ಸಂಗಾತಿ ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಸೂರ್ಯ 12ರ ಸ್ಥಾನಕ್ಕೆ ಬರ್ತಾನೆ. 12ರ ಸ್ಥಾನದಲ್ಲಿ ಕುಜನಿದ್ದಾನೆ, ಲಾಭಾಧಿಪತಿ. ಸರಿಯಾಗಿ ನೀವು ಲಾಭವನ್ನು ಕ್ರೋಢೀಕರಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಳ ಮುಖ್ಯ. ವಿದ್ಯಾರ್ಥಿ ವರ್ಗದವರು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಅಂದರೆ ವಾರ. ಹಾಗೆ ವಾಹನಾದಿಗಳಿಂದ ಮಕರ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ದಾಂಪತ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಯಾರೊಟ್ಟಿಗೂ ಕೂಡ ಕಾಂಪ್ರಮೈಸ್ ಆಗೋದು ಬೇಡ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಇರ್ತದೆ. ನಿಮ್ಮ ಮಾತಿನ ಮೇಲೆ ಎಚ್ಚರ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಮಕರ ರಾಶಿಯವರು ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ರಾಹು 2ರ ಸ್ಥಾನದಲ್ಲಿದ್ದಾನೆ. ಡಿಫೆಕ್ಟಿವ್ ಸ್ಪೀಚಸ್, ಏನೋ ಮಾತಾಡಕ್ಕೆ ಹೋಗಿ ಏನೋ ಮಾತಾಡಿ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಇರ್ತದೆ. 6ರ ಸ್ಥಾನದಲ್ಲಿರ್ತಕ್ಕಂಥದ್ದು ಗುರು ಇದ್ದಾನೆ. ಶತ್ರು ಬಾಧೆಗೊಳಗಾಗ್ತೀರಿ, ಯಾಕೆಂದರೆ ವಕ್ರನಾಗಿದ್ದಾನೆ. ನಾಲೆಡ್ಜ್ ಕಡಿಮೆ ಆಗ್ತದೆ. ತೃತೀಯಾಧಿಪತಿ ಅನ್ನೆಸಸರಿಯಾಗಿ ನಿಮ್ಮ ಹಣ ತಮ್ಮಂದಿರ ಆಗಿರ್ಬೋದು, ಸಿಬ್ಲಿಂಗ್ಸೋ ಅಥವಾ ನೆರೆಹೊರೆಯ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ರಿಂದ ಮಾತಿನ ಮೇಲೆ ಎಚ್ಚರ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಸಹಿತ ಶಿವನ ಆರಾಧನೆ ಮಾಡಿ ಶುಭವಾಗ್ತದೆ. ಕುಂಭರಾಶಿಯ ಫಲಾಫಲ ನೋಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿಯಾಧಿಪತಿ 2ರ ಸ್ಥಾನದಲ್ಲಿದ್ದಾನೆ. ಪಂಚಮದಲ್ಲಿ ಗುರು. ಅಫ್ಕೋರ್ಸ್ ಈಗ ನಿಮಗೆ ಒಂದು ಕುಂಭರಾಶಿ ಏನಪ್ಪ ಅಂತಂದರೆ ಸಂಚಾರ, ಚಂದ್ರನ ಸಂಚಾರ ಕಾಲವನ್ನು ನೋಡಿದ್ರೆ ಅಷ್ಟಮ, ನವಮ, ದಶಮ ಹಾಗೆ ಏಕಾದಶ ಭಾವದಲ್ಲಿ ಹೋಗುತ್ತೆ. ವಿಪರೀತವಾಗಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಪಂಚಮದಲ್ಲಿ ಗುರು ಇದ್ದಾನೆ. ಆ ಗುರು ಏನು ಮಾಡಿಬಿಡುತ್ತೆ, ಲಗ್ನಕ್ಕೆ ದೃಷ್ಟಿಯನ್ನು ಬಿಡುತ್ತೆ. ಅಂದರೆ ಪಂಚಮ ದೃಷ್ಟಿ ಏನಾಗ್ತದೆ, ವಿಪರೀತ ಕೋಪ, ಕನ್ಫ್ಯೂಷಿಂಗ್ ನೇಚರು, ಸ್ವಲ್ಪ ಮಟ್ಟಿಗೆ ಸಾಲಬಾಧೆ ಇರೋದ್ರಿಂದ ಕೆಲವೊಬ್ಬೊಬ್ಬರಿಗೆ ಅದು ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಅಗಾಧವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಜ್ಞಾನವಿದೆ. ಆ ಜ್ಞಾನವನ್ನು ಉಪಯೋಗಿಸ್ಕೊಳ್ಳಿ. ಧನಸ್ಥಾನದಲ್ಲಿ ಶನಿ ಇದ್ದಾನೆ. ಶನಿ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತೀರಿ ನೀವು. ಅಫ್ಕೋರ್ಸ್ ಸಾಲನ ಸೂಲನ ಮತ್ತೊಂದು ಗೊತ್ತಿಲ್ಲ, ಬಟ್ ಕುಂಭರಾಶಿಯವರು ಹೆಚ್ಚಿನದಾಗಿ ಕುಟುಂಬದ ವಿಚಾರ, ಹಣಕಾಸಿನ ವಿಚಾರ ಇವೆಲ್ಲವನ್ನು ನೋಡ್ತಕ್ಕಂಥದ್ದು ಇರ್ತದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆ ಈ ವಾದ ಸಂದರ್ಭಗಳಲ್ಲಿ ಭಾಳ ವಿಶೇಷತೆ. ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮರಿಬೇಡಿ. ಕೊನೆಯ ಭಾಗದಲ್ಲಿ ಮೀನರಾಶಿಯ ಫಲಾಫಲ ನೋಡಿ. ಮೀನರಾಶಿಯ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು, ರಾಶಿಯಾಧಿಪತಿ 4ಥ ಭಾವದಲ್ಲಿದ್ದಾನೆ. ಜ್ಞಾನಭಾವ. ವಿದ್ಯಾರ್ಥಿಗಳು ನಾವು ಎಕ್ಸ್ಪೆಷಲಿ ನೋಡೋದಾದರೆ ಮೀನರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಲವಾರು ರಿಪಿಟೇಷನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್. ಸಕ್ಸಸ್ ರೇಟ್ ಸಿಗಬೇಕು ಅಂದರೆ ಭೂಮಿಯ ವಿಚಾರಗಳಲ್ಲಿ ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥ ಇರ್ತದೆ.
ವ್ಯಾಪಾರ ವಹಿವಾಟುಗಳು, ಹಣಕಾಸು ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು. ಶನಿ ರಾಹು ನೋಡಿದಾಗ ಶನಿ ಲಗ್ನ, ರಾಹು 12ರ ಸ್ಥಾನ. ಮೀನರಾಶಿ ಆದಷ್ಟು ಕೂಡ ಸಾಧ್ಯವಾದಷ್ಟು ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಸೋಂಬೇರಿತನವನ್ನು ದೂರ ಹೋಗಿಸ್ಬೇಕು. ಸ್ವಲ್ಪ ನಷ್ಟ ಜಾಸ್ತಿ ಇರೋದ್ರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ನಷ್ಟಗಳು ಬರ್ತದೆ, ನಷ್ಟಕ್ಕೆ ಹೋಗ್ತಕ್ಕಂಥದ್ರಿಂದ ರಾಹು ಶಾಂತಿ ಮರಿಬೇಡಿ. ದಾಂಪತ್ಯದ ವಿಚಾರವಾಗಿ ತಗೊಂಡಾಗ ದಾಂಪತ್ಯದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಕಾಂಪ್ರಮೈಸ್ ಆಗ್ತಕ್ಕಂಥರುತ್ತೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಲಾಭ ಬಂದರೂ ಅದು ನಷ್ಟಕ್ಕೆ ಜಾರ್ತಕ್ಕಂಥದ್ರಿಂದ ರಾಹು ಶಾಂತಿ ಆಗಿದ್ದಾಗೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ನಮ್ಮ ಚಾನಲಿಂದ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.